ನಾನು ಮೀನುಗಳಿಗೆ ಗಾಳ ಹಾಕಿ ಹಿಡಿತಾ ಇದ್ದೆ. ಮೀನುಗಾರಿಕೆ ಜಾತಿ ಮೇಲಿಲ್ಲ, ತಾಳ್ಮೆ ಇರಬೇಕು. ಕಾಂಗ್ರೆಸ್ನಲ್ಲಿ ಕಂಪನದ ನಡುವೆ ಡಿಕೆಶಿ ಮಾರ್ಮಿಕ ಮಾತನಾಡಿದ್ದಾರೆ. ವಾರವಾದ್ರೂ ಕೂಡ ಒಂದೊಂದ್ಸಲ ಮೀನ್ ಸಿಗೋದಿಲ್ಲ, ಮೀನ್ ಹಿಡಿಯೋದು ಬೇರೆ, ಮಾರೋದು ಬೇರೆ ಅಂತ ಡಿಸಿಎಂ ಡಿಕೆಶಿ ಮತ್ಸ್ಯ ಮೇಳದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀನು ಎಂದರೆ ಒಂದು ಲಕ್ಷ್ಮಿ. ನಾವೆಲ್ಲ ರೈತರು ಭೂಮಿಲಿ ಕೃಷಿ ಮಾಡ್ತೀರಿ, ನೀವೆಲ್ಲ ನೀರಿನಲ್ಲಿ ಕೃಷಿ ಮಾಡ್ತೀರಿ. ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನ ಮಾಡ್ತೀರಿ, ನಿಮ್ಮ ಪ್ರಾಣವನ್ನೇ ಬದಿಗೊಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾಣದು, ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮೀನು ಹಿಡಿಯೋದು ಬೇರೆ, ಮೀನನ್ನ ಮಾರಾಟ ಮಾಡೋದು ಬೇರೆ. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿಎಂ ಹಾಗೆ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ಮತ್ಸ್ಯ ಮೇಳ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು. ಜೊತೆಗೆ ವೇದಿಕೆ ಮೇಲೆ ಅಕ್ಕಪಕ್ಕನೆ ಕೂತ್ಕೊಂಡ್ರು ಸಿಎಂ ಹಾಗೆ ಡಿಸಿಎಂ. ಗುಸುಗುಸು ಚರ್ಚೆ ಕೂಡ ಆಯ್ತು. ಬೆಂಗಳೂರಿನಲ್ಲಿ ಇವತ್ತು ಮತ್ಸ್ಯ ಮೇಳ ನಡೆಯುತ್ತಾ ಇತ್ತು. ಈ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೆ ಡಿಸಿಎಂ ಕಾಣಿಸ್ಕೊಂಡಿದ್ದೊಂದು ವಿಶೇಷ. ಜೊತೆಯಾಗಿ ವಿಶೇಷ ಅಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಯನ್ನ ಗಮನಿಸಿದಾಗ ಸಿಎಂ ಡಿಸಿಎಂ ಜೊತೆ ಕೂರೋದು, ಗುಸುಗುಸು ಮಾತನಾಡೋದು ಇವೆಲ್ಲವೂ ಕೂಡ ವಿಶೇಷವಾಗಿ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಡಿಕೆ ಬಣ ದೆಹಲಿ ಯಾತ್ರೆಯನ್ನ ಕೈಗೊಂಡು ಅಲ್ಲಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಟ್ಟಿರೋದು, ಮಾತನಾಡಿರೋದು, ಚರ್ಚೆ ಮಾಡಿರೋದು. ಮತ್ತೊಂದು ಕಡೆಯಲ್ಲಿ ಸಿದ್ದು ಬಣ ಪ್ರತ್ಯೇಕವಾಗಿ ಕಾಣಿಸ್ಕೊಂಡಿದ್ದು, ಅವ್ರಗಳ ಮೀಟಿಂಗ್, ಚರ್ಚೆ, ಇದೆಲ್ಲದರ ನಡುವೆ ಇಬ್ರು ನಾಯಕರುಗಳು ಈ ರೀತಿಯಾಗಿ ವೇದಿಕೆ ಹಂಚಿಕೊಂಡಿರೋದು, ಅಕ್ಕಪಕ್ಕ ಕುಳಿತು ಮಾತನಾಡಿರೋದು ಕುತೂಹಲವಾಗಿ ಕಾಣಿಸ್ತಾ ಇದೆ.